ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಒಂದು ಡಿಫ್ರೆಂಟಾಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಗ್ರೀನ್ ಚಿಕನ್ ಗ್ರೇವಿ ಅನ್ಕೊಳ್ಳಿ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು ಕೂಡ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ಪೂರಿ, ದೋಸೆ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು. ನಾನು ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಅದು ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಕಡೆ ಹುರ್ಕೊಳ್ಳೋಣ. ಉರಿ ಮೀಡಿಯಮ್ ಇಟ್ಕೊಂಡಿದ್ದೀನಿ ನಾನು ಇವಾಗ. ನಂತರ ಇದಕ್ಕೆ 2 ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚಿಕ್ಕದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಸ್ನೇಹಿತರೆ. ಟೊಮೊಟೊ ಎಲ್ಲ ಚೆನ್ನಾಗಿ ಮೆದ್ವಾಗಂಗೆ ಹುರ್ಕೋಬೇಕಾಗತ್ತೆ ನಾವು. ಇದಾದಮೇಲೆ ಇದಕ್ಕೆ 2 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. 2 ಬೆಳ್ಳುಳ್ಳಿ ಇದೆ, ಚಿಕ್ಕದು 2 ಬೆಳ್ಳುಳ್ಳಿ. ನಂತರ ಒಂದು 5 ರಿಂದ 6 ಇಂಚ್ ಶುಂಠಿನ ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 3 ಇಂಚ್ ಚಕ್ಕೆ, 1 ಟೇಬಲ್ ಸ್ಪೂನ್ ಸೋಂಪು ಕಾಳು, ಒಂದು 3 ಏಲಕ್ಕಿ ಕಾಯಿ, ಒಂದು 6 ರಿಂದ 8 ಗೋಡಂಬಿ, 1 ಟೇಬಲ್ ಸ್ಪೂನ್ ಕಡಲೆ, ನಂತರ ಒಂದು 8 ರಿಂದ 10 ಲವಂಗ. ಇಷ್ಟು ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಡಲೆ, ಗೋಡಂಬಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ. ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು. ನೀವು ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಕೋಬೇಕಾಗತ್ತೆ, ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕ್ಕೊಂಡ್ರೆ. ನೀವು ತೆಂಗಿನಕಾಯಿ ಬೇಡಪ್ಪ ಅಂದರೆ ತೆಂಗಿನಕಾಯಿ ಸ್ಕಿಪ್ ಮಾಡ್ಕೋಬೋದು. ಬೇಕಂದ್ರೆ ತೆಂಗಿನಕಾಯಿ ಗ್ರೇವಿ ಜಾಸ್ತಿ ಬೇಕು ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ತೆಂಗಿನಕಾಯಿ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ಟವ್ ಆಫ್ ಮಾಡ್ಕೊಂಡು ತೆಂಗಿನಕಾಯಿ ಹಾಕ್ಕೊತೀನಿ. ತೆಂಗಿನಕಾಯಿ ಉರಿಯೋ ಅವಶ್ಯಕತೆ ಇರೋಲ್ಲ. ಅದರಿಂದ ನೋಡಿ, ಒಂದು ಸ್ವಲ್ಪ ಒಂದಿಷ್ಟಾಗಲ ತೆಂಗಿನಕಾಯಿ ಅಂತ ಅಂದ್ಕೊಳ್ಳಿ. ಒಂದು ತೆಂಗಿನಕಾಯಲ್ಲಿ ಒಂದು 1/4 ಭಾಗಕ್ಕಿಂತ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ ಇವಾಗ. ನಂತರ ಇದಕ್ಕೆ ಪುದೀನ ಕೊತ್ತಂಬರಿ ಜಾಸ್ತಿ ಹಾಕ್ಕೋಬೇಕಾಗತ್ತೆ. 1 ಇಡಿ ಪುದೀನ ಹಾಕ್ಕೊತೀನಿ, ಮತ್ತು 1 ಇಡಿ ಕೊತ್ತಂಬರಿ. ನೋಡಿ, ಇವಾಗ 1 ಇಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, 1 ಇಡಿ ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಕೊತ್ತಂಬರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ಸ್ವಲ್ಪ ಕೊತ್ತಂಬರಿ ಇನ್ನೂ ಜಾಸ್ತಿನೇ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಒಂದು 5 ರೂಪಾಯಿ ಪುದೀನ, 5 ರೂಪಾಯಿ ಕೊತ್ತಂಬರಿ ಅಂತ ಅಂದ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಪುದೀನ ಕೊತ್ತಂಬರಿ ಕಾಯಿ ಹಾಕಬೇಕಾದ್ರೆ. ನಂತರ ಒಂದು ಬ್ಲೆಂಡರ್ ಜಾರ್ ತೊಗೊಂಡು ಇದನ್ನು ಸ್ವಲ್ಪನೇ ರುಬ್ಕೊಂಬರ್ತೀನಿ. ಒಂದೇ ಸತಿ ರುಬ್ಬೋಕ್ಕಾಗಲ್ಲ ಸ್ನೇಹಿತರೆ, ಅದರಿಂದ 2 ಸತಿ ರುಬ್ಕೊಂಡೆ ನಾನು. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿನ ಸ್ಟವ್ ಆಫ್ ಮಾಡಿ ಹಾಕೋಬೇಕು. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರೇವಿ ಅಲ್ವಾ, ಬ್ಯಾಟರು. ಇದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಇನ್ನೊಂದು ರೌಂಡು ರುಬ್ಕೊಂಬರ್ತೀನಿ. ನಂತರ ಇದೇ ಬಾಣಲಿಗೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋಬೋದು. ನಂತರ ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ರುಬ್ಬಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕೋತೀನಿ, ಸಾಕಾಗುತ್ತೆ. ಈ ಥರ ಬಾಯಿಗೆ ಈರುಳ್ಳಿ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ಅದರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ರಿಂದ 3/4 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ರಿಂದ 3/4 kg ಅನ್ಕೊಳ್ಳಿ. ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಹಾಕೋಬೇಕು ಅಂದರೆ ನಾನು ಇವಾಗ ತೋರಿಸಿರೋ ಪದಾರ್ಥನ ಜಾಸ್ತಿ ಹಾಕೋಬೇಕಾಗತ್ತೆ. ನಂತರ ಈ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉರಿ ಮೀಡಿಯಮ್ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಯಾಕೆಂದರೆ ಚಿಕನಲ್ಲಿ ಒಂಥರ ಸ್ಮೆಲ್ ಇರುತ್ತೆ ನೋಡಿ, ಅದು ವಾಸನೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೆ ಸ್ನೇಹಿತರೆ, ಸ್ಕಿಪ್ ಆಗಿದೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್, 1 ರಿಂದ 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಿಮ್ಗೆ ಖಾರ ಬೇಕು ಅಂತ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಅರ್ಧ ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ, 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಬೇಕು ಇದನ್ನು. ನೋಡಿ, ಚಿಕನಲ್ಲಿ ನೀರೆಲ್ಲ ಹೋಗಿದೆ, ಇಲ್ಲಿ ಗಂಟೆ ಹುರ್ಕೋಬೇಕಾಗತ್ತೆ. ನಂತರ ನಾವು ರುಬ್ಕೊಂಡಿದ್ದೀವಲ್ವ ಈ ಖಾರನ, ರುಬ್ಬಿರೋದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಿಜವಾಗ್ಲೂ ಎಷ್ಟು ಎಮ್ಮೆಗಾಗಿತ್ತು ಅಂದರೆ, ನನ್ನ ಮಗ ಸಕ್ಕತ್ತಾಗಿದೆ ಕಣಮ್ಮ ಅಂತ ತಿಂದ. ಸೂಪರಾಗಿತ್ತು. ನಾನು ಬಿರಿಯಾನಿ ಕೂಡ ಮಾಡಿದ್ದೆ, ಅದೇನು ತೋರಿಸಿಲ್ಲ, ಯಾವಾಗಲೂ ಬಿರಿಯಾನಿ ರೆಸಿಪಿ ತೋರಿಸಿದ್ದೀನಿ. ಅದರಿಂದ ಇದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು, ಯಾಕೆಂದರೆ ನಮಗೆ ಇದು ಅನ್ನಕ್ಕೆ ಮುದ್ದೆಗೆಲ್ಲ ಬೇಕಾಗಿರೋದ್ರಿಂದ ಅಂದರೆ ತಿಕ್ನೆಸ್ ನೋಡ್ಕೊಂಡು ನೀವು ನೀರು ಹಾಕೋಬೇಕಾಗತ್ತೆ. ನಾನು ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಬೇಯಿಸೋಕ್ಕಿಡ್ತೀನಿ. ಇದು ಮುಚ್ಚೋಕ್ಕಾಗಲಿಲ್ಲ, ನಂತರ ಬೇರೆದು ಮುಚ್ಚಿದೆ ನಾನು ಕ್ಯಾಪು ಲಿಡ್ಡು. ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮದೊಂದು ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ ನಾನು. ನೋಡಿ, ರೆಡಿ ಆಯಿತು ಚಿಕನ್ ಗ್ರೇವಿ. ನೋಡಿದ್ರೆ ಎಷ್ಟು ಎಮ್ಮೆಗೆ ರೆಡಿಯಾಗಿದೆ ನೋಡಿ. ಇಷ್ಟು ಥಿಕ್ನೆಸ್ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕೊಂಡ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ಚಿಕನ್ಗೆ. ಅದರಿಂದ ಇದು ಬಾಯ್ಲರ್ ಚಿಕನ್ ಇದು.
ಬಾಯ್ಲರ್ ಚಿಕನ್ ಗ್ರೇವಿ ಇದು. ನಂತರ ಫೈನಲಿ ಗಾರ್ನಿಷಿಂಗ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಡಿಫ್ರೆಂಟ್ ಚಿಕನ್ ಗ್ರೇವಿ, ಗ್ರೀನ್ ಚಿಕನ್ ಗ್ರೇವಿ ಅಂತಲೇ ಅಂದ್ಕೊಳ್ಳಿ. ಮುದ್ದೆ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನು. ಈ ರೆಸಿಪಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಥರ ಥಿಕ್ನೆಸ್ ಆಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಸ್ನೇಹಿತರೆ. ಇಷ್ಟೇ ಥಿಕ್ನೆಸ್ ಸಾಕು. ನಾನು ಇವಾಗ ಅರ್ಧ ಮುಕ್ಕಾಲು kg ತೋರಿಸಿದ್ದೀನಿ ನಿಮಗೆ. ನೀವು ಜಾಸ್ತಿ ಚಿಕನ್ ಇತ್ತು 1.5 kg ಇದ್ದರೆ ನಾನು ಇವಾಗ ತೋರಿಸಿರೋ ಪದಾರ್ಥನ ಡಬಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಹುರ್ಕೊಂಡು ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪದಾರ್ಥ.